ಹುಟ್ಟುಹಬ್ಬನ ಇಡೀ ಪ್ರಪಂಚ ಎಲ್ಲ ಕಂಟ್ರಿಗಳು ಕೂಡ ಬೆಳಗ್ಗೆಯಿಂದ ನೋಡ್ತಾ ಇದ್ವಿ. ಭಾರತ ದೇಶ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇವತ್ತು ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಏನು ಈ ನರೇಂದ್ರ ಮೋದಿಯವರ ಬರ್ತಡೆಯನ್ನು ಆಚರಣೆ ಮಾಡಬೇಕಂತಿದ್ರೆ, ಹಿಂದೆ ತ್ರೇತಾಯುಗದಲ್ಲಿ ರಾಮ ಇದ್ರು. ಜನಗಳಿಗೆ ಯಾವ್ದರ ಅವರ ಒಂದು ನ್ಯಾಯ ನೀತಿ ಧರ್ಮ ಇತ್ತು ಅಂತ ಹೇಳಿ ಇವತ್ತು ನಾವು ಸಾವಿರಾರು ವರ್ಷ ಹೋದ್ರು ಕೂಡ ಅವರ ಒಂದು ಹುಟ್ಟುಹಬ್ಬನ್ನ ನೆನೆಸ್ಕೊಂತ ಇದ್ದೀವಿ. ಹಿಂದೆ ದ್ವಾಪರಯುಗದಲ್ಲಿ ಕೃಷ್ಣ ಇದ್ರು. ಮನೆಯೂ ಕೂಡ ನಮ್ಮ ದೇವನಹಳ್ಳಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಾವು ಬಹಳ ಜೋರಾಗಿ ಮಾಡಿದ್ವಿ. ಇವತ್ತು ವಿವೇಕಾನಂದರ ಬರ್ತಡೆಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಅಂಬೇಡ್ಕರ್ ಜಿಯವರ ಬರ್ತಡೆಯನ್ನು ಕೂಡ ಆಚರಣೆ ಮಾಡ್ತೀವಿ. ನರೇಂದ್ರ ಮೋದಿ ಅವರ ಬರ್ತಡೆ ಕೂಡ ಆಚರಣೆ ಮಾಡ್ತೀವಿ. ಇದೆಲ್ಲ ಏನಪ್ಪ ಹೇಳ್ತಿದೆ ಅಂದ್ರೆ, ಪ್ರತಿಯೊಬ್ಬರು ಆಚರಣೆ ಮಾಡಲಿಕ್ಕೆ ಯಾಕೆ ಇಷ್ಟೊಂದು ಉತ್ಸುಕವಾಗಿದ್ದಾರೆ ಅಂದ್ರೆ, ಜನಸಾಮಾನ್ಯರ ಜೊತೆಗಿರೋದಕ್ಕೆ ಮಾತ್ರ. ಅವರು ಪ್ರಧಾನಮಂತ್ರಿಯಾಗಿ ಒಂದು ಮಾತು ಹೇಳ್ತಾರೆ, ನಾನು ಪ್ರಧಾನಿ ಮಂತ್ರಿ ಅಲ್ಲ, ನಾನು 140 ಕೋಟಿ ಜನದ ಪ್ರಧಾನ ಸೇವಕ ಅಂತ. ಹಾಗೆ ಈ ಜನಸೇವೆಯನ್ನ ಯಾರು ಮಾಡ್ತಾರೆ ಅವರು ಮಾತ್ರ ಜನಗಳ ಮನಸ್ಸಲ್ಲಿ ಹೃದಯದಲ್ಲಿ ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳಿ ಇವತ್ತು ಪ್ರಪಂಚ ನೋಡ್ತಾ ಇದೆ. SLN ಸಾಹೇಬರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಬರೀ ಭಾರತಕ್ಕಲ್ಲ ಅವ್ರ ನಾಯಕರು, ಇಡೀ ವಿಶ್ವಕ್ಕೆ ಅಂತ. ಇಡೀ ವಿಶ್ವದಲ್ಲಿ 17ನೇ ಸ್ಥಾನದಲ್ಲಿ ಇದ್ವಿ ನಾವು. ಅವರು ಪ್ರಧಾನಮಂತ್ರಿ ಆಗಿದ್ದಕ್ಕಿಂತ ಮುಂಚೆ ಇವತ್ತು 4ನೇ ಸ್ಥಾನಕ್ಕೆ 3ನೇ ಸ್ಥಾನಕ್ಕೆ ಬರೋದಕ್ಕೆ ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರ ಕಷ್ಟ, ಅವರು ಒಂದು ದಿನನೂ ಕೂಡ ರಜಾ ಹಾಕಿಲ್ಲ ಅಂತ ಹೇಳಿ ಇವತ್ತು ಕೂಡ ಇಡೀ ಪ್ರಪಂಚ ಮಾತಾಡ್ತಾ ಇದೆ. ಅಂದ್ರೆ ಒಂದು ದಿನನೂ ರಜಾ ಹಾಕಿಲ್ಲ ಅಂತ ಹೇಳಿದ್ರೆ ಇನ್ನ ಆ ದೇವರು ಮನುಷ್ಯರು ಅಂತ ನಾವು ಕೂಡ ಒಂದ್ಸರಿ ಭ್ರಮೆ ಆಗ್ತಿದೆ. ಹಾಗಾಗಿ ಇಡೀ ಭಾರತವನ್ನ ನಮ್ಮನ್ನೆಲ್ಲರನ್ನು ಕೂಡ ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಬೇರೆ ತರ ನೋಡ್ತಾ ಇದ್ದಂತ ಕಾಲ ಇತ್ತು. ಇವ್ರೇನಪ್ಪ ಆವಾಡಿಸಲು ಅವುಗಳ ಒಂದು ದೇಶ ಇದು ಅಂತ ಹೇಳ್ತಾ ಇದ್ರು. ಇವತ್ತು ಭಾರತ ಅಂದ್ರೆ ಎಲ್ಲರಿಗೂ ಕೂಡ ಗೌರವ ತಂದ್ಕೊಂಡಂತ ಶ್ರೀ ನರೇಂದ್ರ ಮೋದಿ ಜಿಯವರ ಹುಟ್ಟುಹಬ್ಬನ ನಾವೆಲ್ಲ ಆಚರಣೆ ಮಾಡೋದು ನಮ್ಮೆಲ್ಲ ಪುಣ್ಯ ಅಂತ ಕೂಡ ಭಾವಿಸ್ತಾ, ಏನು ವೇದಿಕೆ ಮೇಲೆ ಇವತ್ತು ನರೇಂದ್ರ ಮೋದಿ ಜಿಯವರ ಬರ್ತಡೆ ಮಾಡಬೇಕಂತ ವೇದಿಕೆ ಮೇಲೆ ಮತ್ತೆ ಮುಂಭಾಗದಲ್ಲಿ ಎಲ್ಲರೂ ಇವತ್ತು ಉತ್ಸುಕವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತ ಬಂದಿರುವ ನಮ್ಮೆಲ್ಲರೂ ಕೂಡ ಪೂರ್ವಕ ವಂದನೆಗಳನ್ನ ಕೂಡ ಹೇಳ್ತಾ, ಹಾಗೆ ಹೆಚ್ಚು ಸಮಯ ತಗೊಳ್ಳೋದು ಬೇಡ. ವೇದಿಕೆ ಮೇಲೆ ಮುಂದೆ ಇರೋರು, ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ಇರೋರೆಲ್ಲ ಆ ಪ್ರಧಾನಮಂತ್ರಿಯವರ ಒಂದು ಸಣ್ಣದ ಒಂದು ಕೇಕ್ ಕಟ್ ಮಾಡಿ ಅವರ ಒಂದು ಹುಟ್ಟುಹಬ್ಬಕ್ಕೆ ನಾವೆಲ್ಲ ಶುಭ ಕೋರಂತ ಗಳಿಗೆ ಇದೆ, ಅದನ್ನ ಮಾಡಿ ಮುಗಿಸ್ತಾ, ಹಾಗೆ MP ಸಾಹೇಬರು ಕೂಡ ಇವತ್ತು ವಿಜಯಪುರಕ್ಕೆ ಹಣ್ಣು ಹಂಪಲು ಕೊಡೋದಕ್ಕೆ 2 ಗಂಟೆ ಬರ್ತಾರೆ. ನಾವು ಕೂಡ ಸಮಯ ಒತ್ತಡ ಆಗಿದೆ. ಎಲ್ಲರೂ ಕೂಡ ಅಲ್ಲಿ ಕೂಡ ಏನು ರೋಗಿಗಳಿದ್ದಾರೆ ಪಾಪ, ಅವರು ಕೂಡ ಹಣ್ಣು ಹಂಪಲನ್ನ ಹಂಚಂತ ಕೆಲಸ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಅದಕ್ಕೂ ಬಂದು ಸಹಕಾರ ಮಾಡ್ಬೇಕಂತ. ಇನ್ನು ಮೊನ್ನೆ ವಿಚಾರವನ್ನ ಎಲ್ಲ ಕೂಡ ಹೇಳಿದೀವಿ. ಹೋಬಳಿ ವಯಸ್ಸು ಕೂಡ ಸ್ವಚ್ಛತೆ ಕಾರ್ಯಕ್ರಮ ಹೇಳಿದೀವಿ. ಹಾಗೆ 19ನೇ ತಾರೀಕು ವಿಜಯಪುರದಲ್ಲೂ ಕೂಡ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದೀವಿ. ಯಾರು ಮೊನ್ನೆ ಅವ್ರ ರಕ್ತದಾನ ಯಾರು ಮಾಡಿಲ್ಲ, ಕತ್ತಿಮರಮ್ಮ ಚೌಡರಿಯಲ್ಲಿ ಕೂಡ ಮಾಡಿದಾಗ 600-700ಕ್ಕೂ ಹೆಚ್ಚು ಬ್ಲಡ್ ಡೊನೇಷನ್ ಆಗಿತ್ತು. ನಮ್ಮ ಪ್ರಧಾನ ಒಂದು ಸಕ್ಸಸ್ ಕಾರ್ಯಕ್ರಮ ಆಗಿರೋದು ನಮ್ಮ ದೇವನಹಳ್ಳಿಯಲ್ಲಿ ಅಂತ ಕೂಡ ಅವರು ಮಾಹಿತಿ ತಗೊಂಡು ಹೇಳ್ತಾ ಇದ್ರು. ಬಂಧುಗಳೇ, ನಾವೆಲ್ಲರೂ ಕೂಡ ಬರೀ ಬೂತ್ವಲ್ಲಿ, ಈಗ ಚಂದ್ರಣ್ಣವರು ಮುಂಚೆ ಮಾತಾಡ್ತಾ ಇದ್ರು, ಎಲ್ಲ ಜನ ಮಾತಾಡ್ತಾ ಇದ್ರು ನಮ್ಮ ಬಿಜೆಪಿ ಎಲ್ಲಿದೆ ಅಂತ. ಇವತ್ತು ನೋಡಿದ್ರೆ ಬಿಜೆಪಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಟೀಮು ಬಹಳ ಗಟ್ಟಿಯಾಗಿದೆ. ಇವತ್ತು ನಾವೆಲ್ಲರೂ ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಇರೋರೆಲ್ಲರೂ ಬೂತ್ ಹೋಗಿ ನಮ್ಮ ಬೂತ್ ಹೋಗಿ ಎಲ್ಲಾ ಬೂತ್ಗಳ ಇಡೀ ತಾಲೂಕಿನ ಬೂತ್ಗಳಲ್ಲಿ ಬಿಜೆಪಿಯನ್ನ ಕಟ್ಟಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ 100ಕ್ಕೆ 100ರಷ್ಟು ದೇವರಲ್ಲಿ ಗೆಲ್ತಾ ಇದೆ. ನಮ್ಗೆಲ್ಲ ಗೊತ್ತಿರಲಿ, ಇವತ್ತು ಈ ಕೆಟ್ಟ ರಾಜಕಾರಣ ಮಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ಯಾವತ್ತು ಉಳಿಯೋದಿಲ್ಲ. ಜನಗಳಿಗೆ ಬಹಳ ನೋವು ಕೊಟ್ಟಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಕಣ್ಣೀರಾಗಂತ ಕೆಲಸಕ್ಕೆ ಬಂದಿದ್ದಾರೆ. ಹಾಗಾಗಿ ಯಾರಿಗೂ ಕೆಲಸ ಇಲ್ಲ, ಯಾವ್ದು ಗ್ರಾಂಟ್ ಇಲ್ಲ, ಯಾವ್ದು ಡೆವಲಪ್ಮೆಂಟ್ ಇಲ್ಲ. ನಾವು 5 ವರ್ಷದಲ್ಲಿ 10 ವರ್ಷ ಹಿಂದಕ್ಕೆ ಹೋಗಿದ್ದೀವಿ ನಾವು ಕರ್ನಾಟಕ. ಹಾಗಾಗಿ ಈ ಗೌರ್ಮೆಂಟ್ ಮತ್ತೆ ಯಾವತ್ತೂ, ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೆ ಯಾವತ್ತೂ ಇಡೀ ಕರ್ನಾಟಕದಲ್ಲಿ ಬರದಂತ ಜನಸಾಮಾನ್ಯರು ಹೇಳ್ತಾ ಇರೋದು. ನಾವ್ಯಾರು ಬಿಜೆಪಿ ಇಂದಾಗ್ಲಿ ಮತ್ತೊಂದಾಗ್ಲಿ ಹೇಳ್ತಾ ಇಲ್ಲ. ಅವ್ರದೇ ಪಾರ್ಟಿಯವರು, ಅವ್ರದೇ ಸಾಮಾನ್ಯ ಜನ ಹೇಳ್ತಾ ಇರೋಂತ ವಿಚಾರ ನಮ್ಗೆಲ್ಲರೂ ಗಮನಕ್ಕೂ ಕೂಡ ಇವತ್ತು ಬಂದಿದೆ. ಮಾಧ್ಯಮಗಳಲ್ಲಿ ಕೂಡ ಇವತ್ತು ಹೇಳ್ತಾ ಇದ್ದಾರೆ, ಈ
ಕಾಂಗ್ರೆಸ್ ಗೌರ್ಮೆಂಟ್ ನಮ್ಗೆ ಬೇಡ ಅಂತ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಎಲ್ಲರೂ ಸೇರೋದಕ್ಕೆ ಬಹಳ ಉತ್ಸುಕವಾಗಿ ಬರ್ತಾ ಇದ್ದಾರೆ. ಇವತ್ತು ಸಾವಿರಾರು ಜನ, ನೂರಾರು ಜನ ಯುವಕರು, ಮಹಿಳೆಯರು, ಹಿರಿಯರು, ರಾಜಕಾರಣಿಗಳು, ಚಂದ್ರಣ್ಣವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಇವತ್ತು 4-5 ಒಳ್ಳೊಳ್ಳೆ ಲೀಡರ್ಸ್ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬರ್ಲಿಕ್ಕೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಆ ವೇದಿಕೆ ಮೇಲೆ ಇವರೆಲ್ಲ ಒಂದು ಕೂತು ಮಾತಾಡಿ ಅವನ್ನೆಲ್ಲ ಬರಮಾಡಿಕೊಂಡು ಅವ್ರಿಗೂ ಕೂಡ ಗೌರವವನ್ನು ಕೊಟ್ಟು